ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಟು ಪವಿತ್ರಸ್ ಬ್ಯೂಟಿ ಬ್ಲಾಗ್. ನಾನು ನಿಮ್ಮ ಪ್ರೀತಿಯ ಪವಿತ್ರ. ಇವತ್ತು ವೈಕುಂಠ ಏಕಾದಶಿ. ಸೊ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ದೇವಸ್ಥಾನಕ್ಕೆ ಹೋಗೋದಿದೆ, ಮನೆಯಲ್ಲೂ ಕೂಡ ಪೂಜೆ ಮಾಡಬೇಕಲ್ವ. ಇವತ್ತು ವೈಕುಂಠ ಏಕಾದಶಿ. ನಾವು ಮನೆ ದೇವರು ತಿರುಪತಿ ವೆಂಕಟರಮಣ ಸ್ವಾಮಿ. ಸೊ ಹಾಗಾಗಿ ಲಾಸ್ಟ್ ಇಯರ್ ಕೂಡ ನಾನು ಹೋಗಿದ್ದೆ ವೈಕುಂಠ ಏಕಾದಶಿಲಿ. ಅವಾಗ ನಾನು ಪ್ರೆಗ್ನೆಂಟು. ಆ ವಿಡಿಯೋ ಕೂಡ ಇವಾಗ ನೋಡ್ತಾ ಇದ್ದೆ ನಾನು ಅದನ್ನೇ. ಮತ್ತೆ ಅದೇ ದೇವಸ್ಥಾನಕ್ಕೆ ಇವಾಗ ಪ್ರೀತಮ್ ನಗರದಲ್ಲಿ ತೋರಿಸಿದ್ದೆ ನಾನು ಹೇಗಿತ್ತು ಪೂಜೆ ಅಂತ ಹೇಳ್ಬಿಟ್ಟು. ಸರಿ, ಈ ವರ್ಷನೂ ಕೂಡ ಹೋಗ್ತಾ ಇದ್ದೀನಿ. ತುಂಬ ಜನ ಉಪವಾಸ ಇದ್ದು ಪೂಜೆ ಎಲ್ಲ ಮಾಡ್ತಾರೆ, ಬಟ್ ನಾನು ಇವಾಗ ಉಪವಾಸ ಇರುವಂಥ ಸ್ಥಿತಿಲಿಲ್ಲ. ಸೊ ಹಾಗಾಗಿ ಉಪವಾಸ ಇಲ್ಲ. ದೇವರ ಸಾಮಗ್ರಿ ಎಲ್ಲ ತೊಳೆದಿದ್ದೆ, ಅದನ್ನೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಇವಾಗ ಬೇಗ ಟೈಮು ಇಲ್ಲ ನನಗೆ. ಅದರ ಜೊತೆಗೆ ಪ್ರೀತಮ್ ನಾಮಕರಣ ಅಂತ ಹೇಳಿದ್ದೆ ಲಾಸ್ಟ್ ವಿಡಿಯೋದಲ್ಲಿ. ಅದಕ್ಕೆ ಬಟ್ಟೆ ತೊಗೊಂಬಂದ್ಬಿಡೋಣ. ಬಟ್ಟೆ ಒಂದು ಸ್ಟಿಚಿಂಗ್ ಆಗಿಬಿಟ್ರೆ ಆಮೇಲೆ ಮಿಕ್ಕಿದ ಕೆಲಸ ಎಲ್ಲ ನಾವು ಆರಾಮಾಗಿ ಮಾಡ್ಕೋಬೋದು. ಫಸ್ಟ್ ಕೆಲಸ ಬಟ್ಟೆ ಸ್ಟಿಚ್ ಆಗಬೇಕು. ಆಮೇಲೆ ನಮ್ಗೆ ಇಷ್ಟ ಆಗುವಂತಹ ಬಟ್ಟೆಗಳು ಕೂಡ ಸಿಗಬೇಕಲ್ವ. ಇವಾಗ ನಾನು ಸ್ವಲ್ಪ ಕಲರ್ ಎಲ್ಲ ನೋಡ್ತಾ ಇದ್ದೀನಿ, ಯಾವ ಕಲರ್ ತೊಗೋಬೇಕು. ಎಲ್ಲರಿಗೂ ಕೂಡ ಒಂದೇ ಕಲರಲ್ಲಿ ಮ್ಯಾಚ್ ಮಾಡೋಣ ಅಂತ ಟ್ರೈ ಮಾಡ್ತಾ ಇದ್ದೀನಿ. ಬಟ್ ಡೇ ತುಂಬ ಕಡಿಮೆ ಇದೆ, ದಿನ ತುಂಬ ಕಮ್ಮಿ ಇದೆ. ಹಾಗಾಗಿ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಸದ್ಯಕ್ಕೆ ನಾನು ಅಂದ್ಕೊಂಡಿರೋ ಥರ ಸಿಕ್ಕಿದ್ರೆ ಸಾಕು, ಆ ಥರ ಅಂದ್ಕೊಂಡು ಹೋಗ್ತಾ ಇದ್ದೀನಿ. ನಮಗೆಲ್ಲ ಓಕೆ, ಬಟ್ ಪ್ರಗತಿಗೆ ಯಾವ ಥರ ತೊಗೊಳ್ಳೋದು ಅನ್ನೋದೇ ಕನ್ಫ್ಯೂಷನ್. ಇವಾಗ ಅವ್ರಿಗೂ ಕೂಡ ಎತ್ನಿಕಲ್ಲೇ ಬೇಕು. ಅಂದರೆ ತುಂಬ ಅಂತಂದರೆ ಇವಾಗೆಲ್ಲ ಏನಪ್ಪ ಅಂತಂದರೆ ಸ್ಟಿಚ್ ಮಾಡಿರೋ ಬಟ್ಟೆನೇ ಟ್ರೆಂಡಲ್ಲಿರೋದು. ಜಾಸ್ತಿ ಸ್ಟಿಚ್ ಮಾಡಿರಬೇಕು, ಆವಾಗಲೇ ಆ ಕಾಂಬಿನೇಷನ್ ಸಿಗೋದು. ನಮಗೆ ಪೇರ್ ಸಿಗ್ತಾಯಿತ್ತೇನೋ. ಬಟ್ ಏನಾಯಿತು ಅಂತಂದರೆ ನಾನು ಇನ್ನೂ ಪ್ರೀತಮ್ಗೆ ಜನವರಿ 18ಕ್ಕೆ 11 ತಿಂಗಳು ತುಂಬೋದು. 18 ಮಾಡಬಾರ್ದು ಅಂತ ಹೇಳ್ತಾರೆ. 18ಕ್ಕೆ ಇನ್ನೂ ಒಂದು ದಿನ ಕಡಿಮೆ ಇದ್ದಾಗಲೇ ನಾಮಕರಣ ಮಾಡಬೇಕು ಅನ್ನೋದು ನಮ್ಮ ಕಡೆ ಇರೋದು. ನಾನು ಇನ್ನೂ ಟೈಮ್ ಇದೆಯಲ್ಲ ಅಂತ ಅಂದ್ಕೊಂಡೆ, ಬಟ್ ನೋಡಿದ್ರೆ ನಮಗೆ ತುಂಬ ಹತ್ರದ ಡೇಟೇ ಸಿಕ್ಬಿಡ್ತು. ನಾವು ಹಂಗೆ ಅನ್ಕೋತೀವಿ ಅಷ್ಟೇ. ಎಷ್ಟೇ ಡೇಟ್ ಸಿಗಲಿ, ಎಷ್ಟೇ ದೂರದ ದಿನ ಇರಲು, ಒಂಥರ ಗಡಿಬಿಡಿ ಇದ್ದೇ ಇರುತ್ತೆ. ಈ ಥರ ಏನಾದರೂ ಫಂಕ್ಷನ್ ಮಾಡ್ತೀವಿ ಅಂತ ಅಂದಾಗ. ಸೊ ನಮಗೂ ಕೂಡ ಈಗ ಅದೇ ಥರ ಗಡಿಬಿಡಿ ಅನ್ನಿಸ್ತಾ ಇದೆ. ಏನು ಮಾಡೋದು, ಫಸ್ಟ್ ಏನು ಮಾಡೋದು, ಫಸ್ಟ್ ಹೇಗೆ ಮಾಡೋದು ಅಂತ ಆ ಥರ ನಡೀತಾ ಇದೆ. ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ಈಗ ಫಸ್ಟು ಅದೊಂದು ಕೆಲಸ ಆಗಲಿ, ಅದಾದಮೇಲೆ ಇನ್ನೂ ಸ್ವಲ್ಪ ಶಾಪಿಂಗ್ ಎಲ್ಲ ಇರುತ್ತಲ್ಲ, ಅದೆಲ್ಲ ನಿಧಾನಕ್ಕಾಗುತ್ತೆ. ಫಸ್ಟು ಬಟ್ಟೆ ತೊಗೊಂಬಿಡೋಣ ಅಂತ. ಪ್ರೀತಮ್ ಮಲಗಿದ್ದಾನೆ. ಅವ್ರು ಎದ್ದೋಳಷ್ಟರಲ್ಲಿ ದೇವ್ರ ಮನೆಗೆಲ್ಲ ಇದನ್ನೆಲ್ಲ ಇಟ್ಬಿಡ್ತೀನಿ. ಹೂವು ಇದು ನಮ್ಮ ಶಾಪಲ್ಲೇ ತರಿಸೋದು. ನಿಜವಾಗ್ಲೂ ತುಂಬ ಚೆನ್ನಾಗಿ ಇರೋ ಹೂವು ತರಿಸ್ತಾರೆ. ಎಲ್ಲ ಮಿಕ್ಸ್ ಕೊಡ್ತಾರೆ ನನಗೆ ದೇವ್ರಿಗೆ ಇಡೋದಕ್ಕೆ. ರೋಸು, ಆಮೇಲೆ ಎಲ್ಲ ಒಂದೊಂದು ಕಲರ್, ಯೆಲ್ಲೋ ಕಲರ್ ರೋಸು, ಸೇವಂತಿಗೆ, ವೈಟ್ ಕಲರು, ಇಷ್ಟು ಕಲರ್ಫುಲ್ಲಾಗಿರೋದನ್ನು ದೇವ್ರಿಗಿಟ್ರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ. ಸೊ ಪ್ರತಿ ಸಲನೂ ನಾನು ಶಾಪಲ್ಲೇ ತರಿಸ್ತೀನಿ. ಇಷ್ಟು ಹೂವು ಕೊಟ್ಟಿದ್ದಾರೆ. ಇಷ್ಟನ್ನು ಇಟ್ಬಿಟ್ಟು ದೇವ್ರ ಮನೆ ರೆಡಿ ಮಾಡಿ ನಾನು ಹೊರಡ್ತೀನಿ ಸೀರೆ ಶಾಪಿಂಗಿಗೆ. ಹಾಗೆ ತುಂಬ ಜನಕ್ಕೆ ನಾಮಕರಣ ಅಂದ ತಕ್ಷಣ ತುಂಬ ಕ್ವೆಶನ್ಸ್, ಇವಾಗ ಯಾಕೆ ನಾಮಕರಣ, ಈಗ ಆಲ್ರೆಡಿ ಹೆಸರು ಇಟ್ಟಿದ್ದೀರಲ್ಲ ಅಂತ. ಆವಾಗ 11 ದಿನ ಸೂತ್ಕ ತೆಗೆದಾಗ ಅವನಿಗೆ ಒಂದು ಹೆಸರನ್ನು, ದೇವ್ರ ಹೆಸರನ್ನ ಇಟ್ಬಿಟ್ಟು ಅದಾದಮೇಲೆ ನಾವು ಅವ್ನಿಗೆ ಹೆಸರು ಬಲ್ಲಕ್ಕೆ ಯಾವ ಹೆಸರು ಬರುತ್ತೋ ಆವಾಗಲೇ ಕರಿತೀವಿ. ಯಾಕೆ ಅಂತ ಅಂದರೆ ನಮ್ಮ ಕಡೆ ಎಲ್ಲ ಬಂದು 9 ತಿಂಗಳು ಇಲ್ಲಾಂದರೆ 11 ತಿಂಗಳಿಗೆ ನಾಮಕರಣ ಮಾಡೋದು. ಅಂತಂದರೆ ಅಮ್ಮನ ಮನೆಯಿಂದ ಕಳಿಸುವಾಗ ಮಾಡ್ತಾರೆ. 9 ತಿಂಗಳಿಗೆ ಏನು ಬಾಣಂತನ ಮುಗಿಸಿ ಕಳಿಸುವಾಗ ಮಾಡಿ ಕಳಿಸೋದು ಅವಾಗಿಂದ ಬಂದಿರೋದು. ಹಾಗಾಗಿ ಈಗೇನಪ್ಪ ಅಂತಂದರೆ ನನ್ನ ಪ್ರಗತಿಗೆ 11 ತಿಂಗಳಿಗೆ ಮಾಡಿದ್ದು ನಾಮಕರಣನ. ಯಾಕೆ ಅಂತಂದರೆ ಅವಾಗ ನಾನು 1 ವರ್ಷ ಅಮ್ಮನ ಮನೆಯಲ್ಲೇ ಇದ್ದೆ. ಸೊ ಹಾಗಾಗಿ ಈ ಸರಿ ಏನಂತಂದರೆ ಪ್ರಗತಿಗೆ ಆಲ್ರೆಡಿ 11 ಮಂತ್ಸಿಗೆ ಮಾಡಿರೋದ್ರಿಂದ ಮತ್ತೆ ಪ್ರೀತಮ್ಗೂ ಅಷ್ಟೇ. ಅಂತಂದರೆ ನಾವು ಅವಾಗ ಯಾರನ್ನೂ ಕರೆದಿಲ್ಲ ಅಲ್ವಾ, ಗೆಸ್ಟ್ ಆಗಲಿ ಫ್ರೆಂಡ್ಸ್ನಾಗಲಿ ಯಾರನ್ನೂ ಕರೆದಿಲ್ಲ, ಪಾಪು ಆಗಿರೋ ಒಂದು ಇದಕ್ಕೆ. ಸೊ ಇವಾಗ ಎಲ್ಲರನ್ನೂ ಕರೆದು ಒಂದು ಸಣ್ಣ ಊಟ ಎಲ್ಲ ಹಾಕ್ಸಿ ಅದೇ ಹೆಸರಿಗೆ ಒಂದು ಶಾಸ್ತ್ರೋಕ್ತವಾಗಿ ಇದು ಮಾಡ್ತಾರಷ್ಟೇ. ಅವಾಗೇನು ನಾವು ಏನು ಐನೋರ್ನೆಲ್ಲ ಕರೆಸಿ ಪೂಜೆ ಎಲ್ಲ ಮಾಡಿಸಿ ಆ ಥರ ಏನು ಹೆಸರಿಟ್ಟಿರಲಿಲ್ಲ. ಜಸ್ಟ್ ಹಾಗೆ ಹೆಸರನ್ನು ಅಕ್ಕಿ ಮೇಲೆ ಬರೆದು ಕರೆದಿರೋದು ಅಷ್ಟೇ. ಇನ್ನು 9 ತಿಂಗಳು ತನಕ ಪಾಪ ಅಂತ ಕರೆಯೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಆವಾಗಲೇ ಪ್ರೀತಮ್ ಅಂತ ಹೆಸರಿಟ್ಟಿರ್ತಾರೆ. ಸೊ ಇದು ನಮ್ಮ ಕಡೆ ಮಾಡ್ಕೊಂಬರೋದು. ಗೊತ್ತಿಲ್ಲ ಬೇರೆಯವ್ರು ಹೇಗೆ ಮಾಡ್ತಾರೆ ಅಂತ. 6 ಮಂತ್ಸ್ ಮಾಡ್ತಾರೆ. 6 ಮಂತ್ಗೆ ಯಾರೂ ಮಾಡಲ್ಲ ಅನ್ಕೋತೀನಿ. 5 ಮಂತ್ಸ್ ಇಲ್ಲ 9 ಮಂತ್ಸ್ ಇಲ್ಲ 11 ಮಂತ್ಸ್ ಆದಮೇಲೆ ಮಾಡೋ ಆಗಿಲ್ಲ ಅಂತ. ವರ್ಷದಲ್ಲೂ ಮಾಡಬಹುದು, ಆದರೆ ನಾವೆಲ್ಲ 11 ತಿಂಗಳಿಗೆ ಮಾಡ್ತೀವಿ. ಮುಡಿ ಕೊಡ್ಬೇಕು 11 ತಿಂಗಳಿಗೆ, ಅದಕ್ಕೋಸ್ಕರ. ಸೊ ಇವತ್ತು ವೈಕುಂಠ ಏಕಾದಶಿ, ಹಾಗಾಗಿ ದೇವ್ರ ಪೂಜೆ ಎಲ್ಲ ಮಾಡಿಬಿಟ್ಟೆ. ಅಂತಂದರೆ ಈಗ ಅಲ್ಲಿಂದ ಬರೋದು ಎಷ್ಟೊತ್ತಾಗುತ್ತೆ ಅಂತ ಗೊತ್ತಿಲ್ಲ. ಅಕಸ್ಮಾತ್ ದೇವಸ್ಥಾನಕ್ಕೆ ಮೊದಲು ಹೋಗ್ಬೋದೇನೋ. ದೇವಸ್ಥಾನದಿಂದ ಸೀದಾ ಮನೆಗೆ ಬರಬೇಕು. ಮತ್ತೆ ಬಂದು ಪೂಜೆ ಮಾಡೋದೆಲ್ಲ ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು, ಹೇಗೋ ಸಂಜೆ ಕೂಡ ಆಗಿತ್ತಲ್ಲ, ಸರಿ ಪೂಜೆ ಮಾಡಿಬಿಟ್ಟೆ ಹೊರಡ್ಬಿಡೋಣ ಅಂತ ಹೇಳಿ ಪೂಜೆ ಎಲ್ಲ ಆಯಿತು. ಪ್ರೀತಮ್ ಕೂಡ ಎದ್ದು ರೆಡಿಯಾಗಿ
ಶಾಪಿಂಗಿಗೆ ಎಲ್ಲರೂ ರೆಡಿ ಆಗಿದ್ದಾರೆ. ಇವಾಗ ಹೊರಡೋದಷ್ಟೇ. ಪ್ರೀತಮ್ ಹೊರಡೋಣ. ಯಾವ ಥರ ಕಲರ್ ಡ್ರೆಸ್ ಬೇಕು ನಿಮಗೆ? ಸೊ ಅಲ್ಲಿ ಹೋದ್ಮೇಲೆ ಡಿಸೈಡ್ ಮಾಡಬೇಕು. ಎಲ್ಲರಿಗೂ ಒಂದೇ ಥರ ಸಿಕ್ಕಿದ್ರೆ, ಇಲ್ಲ ಅಂತ ಅಂದರೆ ನೋಡ್ಬೇಕು ಹೆಂಗೆ ಕಾಂಬಿನೇಷನ್ ಮಾಡೋದು ಅಂತ ಒಂದು ಗೊತ್ತಾಗ್ತಾಯಿಲ್ಲ. ಸೀರೆ ತರಬೇಕು ಅಂತಂದರೆ ಯಾವಾಗಲೂ ಅಷ್ಟೇ, ಸ್ವಲ್ಪ ಬೆಳಕಿದ್ದಾಗಲೇ ಹೋದರೆ ನಮಗೆ ಒರಿಜಿನಲ್ ಕಲರ್ ಗೊತ್ತಾಗುತ್ತೆ. ಇಲ್ಲಾಂದರೆ ಲೈಟಲ್ಲಿ ಯಾವ ಕಲರ್ ಇರುತ್ತೋ ಆ ಕಲರೇ ಕಾಣಿಸುತ್ತೆ ನೈಟ್ ಹೊತ್ತು ಹೋದರೆ. ಅದಕ್ಕೆ ಸ್ವಲ್ಪ ಬೆಳಕಿದ್ದಂಗಲೇ ಹೋಗೋಣ ಅಂತ ಹೇಳ್ಬಿಟ್ಟು ಬೇಗ ಮನೆ ಕೆಲಸ ಎಲ್ಲ ಮುಗಿಸಿ, ಪೂಜೆ ಒಂದು ನೆಲ್ಲಿ ಪೆಂಡಿಂಗ್ ಆಗಿಬಿಡುತ್ತೋ ಅಂತ ಪೂಜೆನೂ ಮಾಡಿ ಹೊರಟಿದ್ದೀನಿ. ಹೊರಗಡೆ ಹೋದರೆ ಪ್ರೀತಮ್ಗೆ ಬಿಸಿನೀರು ಬೇಕೇ ಬೇಕು. ಪ್ರೀತಮ್ಗೆ ಔಟ್ಸೈಡ್ ಹೋದಾಗ ಒಂದು ಬಾಟ್ಲ್ ನೀರಾದರೂ ಬೇಕೇ ಬೇಕು, ಅವ್ನು ಸುಮ್ಮನೆ ಇರಬೇಕು ಅಂತ ಅಂದರೆ. ಇಲ್ಲ ಅಂತಂದರೆ ತುಂಬ ಕಷ್ಟ ಅವನ್ನ ಸುಮ್ಮನೆ ಇರಿಸ್ಕೊಳ್ಳೋದು. ಅದಕ್ಕೆ ಒಂದು ಬಾಟ್ಲು ನೀರೆಲ್ಲ ತೊಗೊಂಡು, ಬಾಟಲ್ಲು ಲಿಂಕ್ ಕೊಡೋಕ್ಕೆ ನಾನು ಆನ್ಲೈನಲ್ಲಿ ತೊಗೊಂಡಿಲ್ಲ, ಫಸ್ಟ್ ಕ್ರೈಯಲ್ಲಿ ಸಿಗುತ್ತೆ, ನೀವು ಸರ್ಚ್ ಮಾಡಿ ಆ್ಯಪಲ್ಲೂ ಸಿಗುತ್ತೆ, ಮತ್ತು ನಿಯರೆಸ್ಟ್ ಸ್ಟೋರಲ್ಲಿ ಹೋದ್ರೂ ಕೂಡ ನಿಮಗೆ ಆ ಥರ ಬಾಟಲ್ ಸಿಗುತ್ತೆ. ನನ್ನ ಮಗ ಓಲೆ ಕೀಳ್ತಾನೆ ಅಂತ ನಾನು ಇದನ್ನೇ ಹಾಕೊಂಬಿಟ್ಟಿದ್ದೀನಿ, ಆದ್ರೂ ಕೀಳಕ್ಕೆ ಟ್ರೈ ಮಾಡ್ತಾ ಇದ್ದೇನೆ, ಚಿಕ್ಕದಾದ್ರಿಂದ ಸುಮ್ಮನಾದ. ಹಾಗೆ ಇನ್ನು 1 ತಿಂಗಳಿಗೆ ಬರ್ತ್ಡೇ ಬರುತ್ತೆ, ಬರ್ತ್ಡೇಗೆ ಮಾಡ್ಬೋದಲ್ವಾ ಅಂತಲೂ ಕೂಡ ಕೇಳ್ತಾ ಇದ್ರಿ. ನಾವು ಬರ್ತ್ಡೇ ಎಲ್ಲ ಜೋರಾಗಿ ಸೆಲೆಬ್ರೇಟ್ ಯಾರಿಗೂ ಮಾಡಲ್ಲ. ನಾಮಕರಣ ಅನ್ನೋದು ನಮ್ಮ ಸಂಪ್ರದಾಯದಲ್ಲ, ಅದು ಒಂದಿದೆ. ಸೊ ಹಾಗಾಗಿ ಅದೊಂದನ್ನು ಮಾತ್ರ ನಾವು ಮಾಡೋದು. ಮತ್ತೆ ಬರ್ತ್ಡೇಗಳು ಎಷ್ಟು ಬೇಕಾದರೂ ಮಾಡ್ಕೋಬೋದು, ಬಟ್ ನಾಮಕರಣ ಹಾಗೆ ಮಾಡೋಕ್ಕಾಗಲ್ಲ ಅಲ್ವಾ. ಹಾಗಾಗಿ ಇವಾಗ ಬಟ್ಟೆ ತರೋದಕ್ಕೆ ಅಂತ ಹೇಳ್ಬಿಟ್ಟು ಫಸ್ಟು ಕಮ್ಮನಹಳ್ಳಿಲೇ ನೋಡಿದ್ವಿ, ನಿಯರಲ್ಲೇ ತೊಗೊಂಬಂದ್ಬಿಡೋಣ, ಜಾಸ್ತಿ ಏನಿಲ್ಲ, ನಮ್ಮ ಫ್ಯಾಮಿಲಿ ಅಂದರೆ ನಮಗೆ ಮಾತ್ರನೇ ತೊಗೋತಾ ಇರೋದು. ಹಾಗಾಗಿ ಬೇಡ ಅಂದ್ಕೊಂಡ್ವಿ. ಅದಾದಮೇಲೆ ಇಲ್ಲಿ ನನಗೆ ಕಾಂಬಿನೇಷನ್ ಹುಡ್ಕೋದಕ್ಕಾಗಲೇ ಇಲ್ಲ. ಸೊ ಹಾಗಾಗಿ ಓಕೆ, ಮತ್ತೆ ಟೈಮ್ ವೇಸ್ಟ್ ಮಾಡೋದು ಬೇಡ, ಮಲ್ಲೇಶ್ವರಂಗೆ ಹೋಗ್ಬಿಡೋಣ. ಮಲ್ಲೇಶ್ವರಮಲ್ಲಾದರೆ ಎಲ್ಲ ಥರ ಬಟ್ಟೆನೂ ಸಿಗುತ್ತೆ. ಅಂದರೆ ಕಾಂಬಿನೇಷನ್ ಮಾಡೋಕ್ಕೆ ಒಂದು ಶಾಪಲ್ಲ ಅಂದರೆ ಇನ್ನೊಂದು ಶಾಪಲ್ಲಾದರೂ ಅಲ್ಲೇ ನಿಯರ್ ಬೈಯಲ್ಲೇ ಒಮ್ಮೆಲೆ ಎಲ್ಲ ತೊಗೊಬೋದು ಅಂತ ಹೇಳ್ಬಿಟ್ಟು ಹೋದ್ವಿ. ಫಸ್ಟ್ ನಮ್ಗೆ ಹೋದ ತಕ್ಷಣ ಸುದರ್ಶನ್ ಸಿಲ್ಕ್ ನೋಡಿದ್ವಿ ಶಾಪ್ನ. ಸರಿ ಇಲ್ಲೇ ಹೋಗೋಣ ಅಂತ ಹೇಳ್ಬಿಟ್ಟು ಹೋದ್ವಿ. ಬಟ್ ಹೋಗಿದ್ದಕ್ಕೂ ಓಕೆ ಅನ್ನಿಸ್ತು ನನಗೆ. ಸೀರೆ ಎಲ್ಲ ಬಂದುಬಿಟ್ಟು ರೀಸನಬಲ್, ನನ್ನ ಒಂದು ಏನು ಬಜೆಟ್ ಇತ್ತು ಆ ಬಜೆಟಲ್ಲೇ ತುಂಬ ಸೀರೆಗಳನ್ನು ತೋರಿಸಿದ್ರು. ಫಸ್ಟು ಸೀರೆ ತೊಗೊಂಡೆ, ಅದಾದಮೇಲೆ ಪ್ರೀತಮ್ಗೆ ಮತ್ತು ಪ್ರಗತಿಗೆ ಇಲ್ಲೇ ಬಟ್ಟೆಯನ್ನು ಮ್ಯಾಚಿಂಗ್ ಮಾಡ್ಕೊಂಡ್ವಿ. ಅಂತದ್ದು ಸ್ವಲ್ಪ ಕಷ್ಟ ಈ ಥರ ಬಂದು ಅದೇ ಪರ್ಟಿಕ್ಯುಲರ್ ಕಲರಲ್ಲೇ ಎಲ್ಲರಿಗೂ ಮ್ಯಾಚ್ ಮಾಡೋದು ಅಂತಂದರೆ ತುಂಬ ಕಷ್ಟ. ಫಸ್ಟು ಪ್ರಗತಿಗೆ ಲಂಗ ಬ್ಲೌಸ್ ನೋಡಿದೆ, ಅಂದರೆ ನನ್ನ ಸೀರೆಗೆ ಮ್ಯಾಚ್ ಆಗುತ್ತೇನೋ ಅಂತ. ಬಟ್ ಅಲ್ಲಿ ನನ್ನ ಸೀರೆ ಕಲರ್ಗೆ ಪ್ರಗತಿಗೆ ಲಂಗ ಬ್ಲೌಸ್ ಸಿಗಲೇ ಇಲ್ಲ. ಸರಿ ಈ ಥರ ಮ್ಯಾಚ್ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಇನ್ನೊಂದು ಥರ ಯೋಚನೆ ಮಾಡಿದ್ವಿ. ಸೊ ನೆಕ್ಸ್ಟ್ ನಾನು ನಿಮಗೆ ಯಾವ ಥರ ಕಾಂಬಿನೇಷನಲ್ಲಿ ಬಟ್ಟೆ ತೊಗೊಂಡೆ ಅಂತ ತೋರಿಸ್ತೀನಲ್ಲ, ಅವಾಗ ಗೊತ್ತಾಗತ್ತೆ. ಸೊ ಫ್ರೆಂಡ್ಸ್, ಇವಾಗ ನನಗೆ ಪ್ರೀತಮ್ಗೆ ಪ್ರಗತಿಗೆಲ್ಲ ತೊಗೊಂಡ್ವಿ. ಅವ್ರ ಡ್ಯಾಡಿಗೆ ಇಲ್ಲಿ ಮ್ಯಾಚಿಂಗ್ ಸಿಕ್ಕಿಲ್ಲ. ಸೊ ಹಾಗಾಗಿ ಇವಾಗ ರಾಮರಾಜ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಅದೇ ಮುಟ್ಬಾರ್ದು, ಗಲೀಜು, ತುಂಬ ಲೇಟ್ ಆಗೋಯ್ತು, ಕೇಳ್ಕೊಂಡು ಹೋಗ್ತಾ ಇದ್ದೀವಿ. ಅದೇ ನಾನು ಕಮ್ಮನಹಳ್ಳಿಲೇ ನೋಡಿದರೆ ಬಹುಶಃ ನಮಗೆ ಕಾಂಬಿನೇಷನ್ ಮಾಡೋದು ತುಂಬ ಕಷ್ಟ ಆಗ್ತಾಯಿತ್ತು. ಇಲ್ಲಿ ಬಂದು ನನ್ನ ಹಸ್ಬೆಂಡ್ಗೆ ಸಿಗಲಿಲ್ಲ ನಾನು ಹುಡುಕ್ಬೇಕಾಗಿದ್ದ ಕಲರು. ಅದಕ್ಕೆ ಏನು ಮಾಡಿದ್ವಿ, ಅವ್ರು ಹೇಳಿದ್ದು 1-2 ಪರ್ಟಿಕ್ಯುಲರ್ ಕಲರಲ್ಲಿ ಅಷ್ಟೇ ಬರುತ್ತೆ ಅವ್ರಿಗೆ, ಆ ಥರ ನೀವು ಹೇಳೋ ಶರ್ಟಲ್ಲಿ ಅಂತ. ಸರಿ ಮತ್ತೆ ರಾಮರಾಜ್ಗೆ ಹೋದ್ವಿ. ರಾಮರಾಜಲ್ಲಿ ನಿಮಗೆ ಎಲ್ಲ ರೀತಿಯಾದಂತಹ ಕಲರ್ ಶರ್ಟ್ಗಳು ಸಿಗುತ್ತೆ ಖಂಡಿತ. ಆಮೇಲೆ ಮುಂಚೆನೇ ಅಂದ್ಕೊಂಡೆ ಫಸ್ಟ್ ರಾಮರಾಜ್ಗೆ ಹೋಗ್ಬಿಡ್ಬೇಕಾಗಿತ್ತು ಅಂತ. ನಮಗೆ ಫ್ಯಾಮಿಲಿ ಪೇಸ್ ಸಿಕ್ಬಿಟ್ಟಿದ್ರೆ ಮತ್ತೆ ಬೇರೆ ಕಡೆ ಏನಾದರೂ ನೋಡ್ಬೋದಾಗಿತ್ತು ಅಂತ. ಬಟ್ ಓಕೆ ಆಯಿತು, ಫೈನಲಿ ನಾನು ಅಂದ್ಕೊಂಡ ಹಾಗೇ ಬಟ್ಟೆ ಸೆಲೆಕ್ಷನ್ ಎಲ್ಲ ಆಯಿತು. ನನ್ನ ಹಸ್ಬೆಂಡಿಗೆ ಮಾತ್ರನೇ ಸಿಕ್ಕಿದ್ದಿಲ್ಲ. ಸೊ ಮಲ್ಲೇಶ್ವರಮಲ್ಲಿ ಎಷ್ಟು ಶಾಪ್ ಇದೆ ಅಂತ ಅಂದರೆ ಕಣ್ಣಿಗೆ ಬೇಕಾದಷ್ಟು ಬಟ್ಟೆಗಳು ಸಿಗುತ್ತೆ ನಿಮಗೆ. ಒಂದು ಅಂಗಡಿ ಇಲ್ಲ ಅಂತಂದರೆ ಇನ್ನೊಂದು ಅಂಗಡಿ ಆದರೂ ಆಪ್ಷನ್ ಆಗಿ ಹೋಗ್ಬೋದು, ಬಟ್ಟೆ ತೊಗೊಳಕ್ಕಾಗಿರ್ಬೋದು, ಮತ್ತೊಂದಕ್ಕಾದರೂ ಓಕೆನೆ. ಅಲ್ಲೇ ನಿಯರಲ್ಲಿ ರಾಮರಾಜ್ ಅಲ್ಲೇ ಪಕ್ಕದ ಹತ್ರಲ್ಲೇ ಇತ್ತು. ಸರಿ ಅಂತ ಹೇಳ್ಬಿಟ್ಟು ರಾಮರಾಜಿಗೆ ಹೋದ್ವಿ. ಅಲ್ಲಿ ಸಿಕ್ತು, ಪರ್ಫೆಕ್ಟ್ ಮ್ಯಾಚಿಂಗ್ ಸಿಕ್ತು. ನನ್ನ ಸೀರೆಗೆ ಯಾವ ಕಲರ್ ಬೇಕಿತ್ತು ಆ ಕಲರೇ ಸಿಕ್ತು. ಸೊ ಹಾಗಾಗಿ ಖುಷಿ ಆಯಿತು. ಈ ಒಂದು ವಿಚಾರಕ್ಕೋಸ್ಕರ ನಾನು ಮಲ್ಲೇಶ್ವರಂಗೆ ಹೋಗಿದ್ದಕ್ಕೆ ಸಾರ್ಥಕ ಆಯಿತು ಅಂತ ಹೇಳ್ಬೋದು. ನಾನು ಅಂದ್ಕೊಂಡಂಗೆ ನನ್ನ ಬಜೆಟಲ್ಲೇ ಎಲ್ಲರಿಗೂ ಕೂಡ ಬಟ್ಟೆ ಮ್ಯಾಚಿಂಗ್ ಆಯಿತು. ಸೊ ಅಲ್ಲಿ ಹೊರಗಡೆ ಹಾಕಿದ್ದಾರೆ ನೋಡಿ, ನೀವು ನೋಡಿದ್ರಲ್ಲ ಮರೂನ್ ಕಲರಲ್ಲಿ ಫ್ಯಾಮಿಲಿ ಸೆಟ್ ಇತ್ತು. ಅದು ನೋಡಿದ್ಮೇಲೆ ಅಂದ್ಕೊಂಡೆ ನಾನು ಸ್ಟಾರ್ಟಿಂಗೇ ಇಲ್ಲಿ ಬಂದಿದ್ದರೆ ಎಲ್ಲರಿಗೂ ಕೂಡ ಒಂದೇ ಇದರಲ್ಲೇ ಈಸಿಯಾಗಿ ಸಿಕ್ಬಿಡ್ತೈತೇನೋ ಅಂತ. ಬಟ್ ನಮಗೆ ಸಿಲ್ಕ್ ಸ್ಯಾರಿಯಲ್ಲಿ ಜಾಸ್ತಿ ಕಲೆಕ್ಷನ್ಸ್ ಹುಡುಕ್ತೀವಲ್ವ,
ಅಷ್ಟು ಇಲ್ಲ ಅನ್ನಿಸ್ತು. ಸುದರ್ಶನಲ್ಲಿ ತುಂಬ ಇದೆ, ತುಂಬ ಕಲೆಕ್ಷನ್ಸ್ ರೇಂಜ್ ವೈಸ್ ಇದೆ. ನೀವು ಯಾವ ರೇಂಜಲ್ಲಿ ಕೇಳ್ತೀರೋ ಆ ರೇಂಜಲ್ಲಿ ತುಂಬ ಕಲರು ಮತ್ತು ವೆರೈಟೀಸ್ನ ತೋರಿಸ್ತಾರೆ. ಇಲ್ಲಿ ನೋಡ್ಬೋದು ಎಲ್ಲ ಕಲರ್ದು ಶರ್ಟ್ಗಳು ಸಿಗುತ್ತೆ, ಮಕ್ಳಿಗೂ ಅಷ್ಟೇ. ಇದು ನಂದು ಸೀರೆ ಬಂದ್ಬಿಟ್ಟು ಪರ್ಪಲ್ ಕಲರ್ ಇತ್ತು. ಒಂದು 4-5 ಕಲರ್ ಶೇಡ್ನ ತೋರಿಸಿದ್ರು, ಅದು ಯಾವುದು ಕೂಡ ಸೂಟ್ ಆಗಲಿಲ್ಲ. ಅದಾದಮೇಲೆ ಪಂಚೆ ಜೊತೆಗೇ ಒಂದು ಸೆಟ್ ಇತ್ತು, ಅದು ಸಪ್ರೇಟಾಗಿ ತೊಗೊಳಕ್ಕಾಗಲ್ಲ, ಜೊತೆಯಲ್ಲೇ ತೊಗೊಂಡ್ರೆ ನಿಮಗೆ ಈ ಕಾಂಬಿನೇಷನ್ ಸೆಟ್ ಆಗುತ್ತೆ ಅಂತ. ಸರಿ ಓಕೆ, ನನಗೆ ಕಲರ್ ಸೆಟ್ ಆದರೆ ಸಾಕಂತ ಹೇಳ್ಬಿಟ್ಟು ಅದನ್ನೇ ತೊಗೊಂಡೆ. ಇನ್ನು ನಾಮಕರಣದ ಪೂಜೆಗೆಲ್ಲ ಪಂಚೆ ಹಾಕಿ ಪೂಜೆ ಮಾಡಿಸ್ತಾರಲ್ವ, ಸೊ ಹಾಗಾಗಿ ಫೈನಲಿ ಇಷ್ಟು ಬೇಗ ಎಲ್ಲರಿಗೂ ಕೂಡ ಬಟ್ಟೆಯನ್ನು ತೊಗೊಂಡ್ವಿ. ನಾನು ಯಾವ್ಯಾವೆಲ್ಲ ಬಟ್ಟೆ ತೊಗೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಬ್ಲಾಗಲ್ಲಿ ಹೇಳ್ತೀನಿ. ಅದಾದಮೇಲೆ ಅಲ್ಲೇ ಬಳೆ ತೊಗೊಂಡ್ಬಿಟ್ರೆ ಬೆಸ್ಟ್ ಅನ್ನಿಸ್ತು ನನಗೆ. ಮತ್ತು ಕಲರ್ಗಳು ಮ್ಯಾಚ್ ಮಾಡೋದು, ಬಳೆ ಥರಕ್ಕೋಸ್ಕರ ಹೋಗೋದು ಬೇಡ ಅಂತ. ನನಗೆ ಗಾಜಿನ ಬಳೆ ಅಂದರೆ ತುಂಬ ಇಷ್ಟ. ಹಸಿರು ಕಲರ್ ಗಾಜಿನ ಬಳೆ ತುಂಬ ಹಾಕ್ತೀನಿ, ಅದಿಷ್ಟ. ಮತ್ತು ಕಪ್ಪು ಕಲರ್ ಬಳೆ ಇಷ್ಟ, ಜಾಸ್ತಿ ಹಾಕಲ್ಲ. ಬಟ್ ಅಲ್ಲೇ ಗಾಜಿನ ಬಳೆದು ತುಂಬಾ ಒಂದು ಇದಿತ್ತು. ಅದ್ರದ್ದು ಏನಂತ ಅಂದರೆ ಗಾಜಿನ ಬಳೆನೇ, ಬಟ್ ವೆಲ್ವೆಟ್ ಇರುತ್ತೆ ಮೇಲೆ, ನೋಡಿದ್ರೆ ನಿಮಗೆ ವೆಲ್ವೆಟ್ ಇರುತ್ತೆ. ಇದು ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಅನ್ನಿಸ್ತು. ಆಮೇಲೆ ಪ್ರೈಸ್ ಕೂಡ ಕಡಿಮೆ, 50 ರೂಪಾಯಿ ಡಜನ್ನು ಅಂತ. ಬೇರೆ ಮೆಟಲಲ್ಲೆಲ್ಲ ನಾನು ಮತ್ತೆ ಕಲರೆಲ್ಲ ಮಾಡಿಸ್ತೀನಿ ಅಂತ ಅಂದರೆ ಅವರು ಏನು ಸೆಟ್ಗೆ 300-400 ಆ ಥರ ತೊಗೊಂಡ್ಬಿಡ್ತಾರೆ. ಸೊ ಹಾಗಾಗಿ ಪ್ರಗತಿಗೆ ನನಗೆ ಇಬ್ರಿಗೂ ಕೂಡ ಒಂದೇ ಇದರಲ್ಲಿ ತೊಗೊಂಡ್ವಿ. ಅದಾದಮೇಲೆ ಇವತ್ತು ವೈಕುಂಠ ಏಕಾದಶಿ, ಮಲ್ಲೇಶ್ವರಮಲ್ಲೇ TTD ವೆಂಕಟರಮಣ ಸ್ವಾಮಿ ದೇವಸ್ಥಾನ ಇದೆಯಲ್ಲ, ಅಲ್ಲಿ ಹೋದ್ವಿ. ಹೋದ್ಮೇಲೆ ಸಿಕ್ಕಾಪಟ್ಟೆ ಜನ, ಎಷ್ಟು ಜನ ಇದ್ದರು ಅಂತ ಅಂದರೆ ಅಷ್ಟು ಜನ ಇದ್ದರು. ನಮಗೆ ಅಂತ ಅಂದರೆ ಇಲ್ಲಿ 200 ಎಕ್ಸ್ಟ್ರಾ ಪೇ ಮಾಡಿದ್ರೆ ಡೈರೆಕ್ಟ್ ದರ್ಶನ ಅಂತ ಹೇಳಿದ್ರು. ಸೊ ಹಾಗಾಗಿ ನಾವು ಎಕ್ಸ್ಟ್ರಾ ಪೇ ಮಾಡಿ ಹೋದ್ವಿ. ಬೇಗ ಮಗು ಇಟ್ಕೊಂಡಿದ್ವಲ್ಲ, ತುಂಬ ಕಷ್ಟ ಆಗ್ತಾಯಿತ್ತು, ಆಲ್ರೆಡಿ ನೈಟ್ ಆಗೋಗಿತ್ತು. ಸರಿ ಬೇಗ ಹೋಗೋಣ ಅಂತ ಅಂದ್ಕೊಂಡು ನಮ್ಮನೆ ಹತ್ರ ಒಂದಿದೆ, ಲಾಸ್ಟ್ ಇಯರ್ ಹೋಗಿದ್ದು ನಮ್ಮನೆ ಹತ್ರ ಇರುತ್ತಿರೋ ವೆಂಕಟರಮಣ ಸ್ವಾಮಿಗೆ. ಅಲ್ಲಿ ಬಂದು ಜನ ಕಡಿಮೆ, ದೇವಸ್ಥಾನನೂ ಚಿಕ್ಕದಾಗಿ ಚೆನ್ನಾಗಿದೆ, ಇಷ್ಟು ಜನ ಇಲ್ಲ. ಹಂಗೂ ಒಂದು ಸರಿ ಯೋಚನೆ ಮಾಡಿದೆ, ಮನೆಗೆ ಹೋಗೋಷ್ಟರಲ್ಲಿ ಹೆಂಗೂ 8 ಗಂಟೆ ಆಗುತ್ತೆ, ಆ ದೇವಸ್ಥಾನಕ್ಕೆ ಹೋಗ್ಬಿಡೋಣ ಅಂತ. ಬಟ್ ಆಗಲಿಲ್ಲ. ವೈಕುಂಠ ಏಕಾದಶಿಯಲ್ಲಿ ಬೆಳಗ್ಗೆಯಿಂದ ಉಪವಾಸ ಇದ್ದು ಮಹಾವಿಷ್ಣುವಿಗೆ ಪೂಜೆ ಮಾಡೋದು, ಇದು ಮಹಾವಿಷ್ಣು ವೆಂಕಟರಮಣ ಸ್ವಾಮಿ ಎಲ್ಲ ಒಂದೇ ಅಲ್ವಾ. ಸೊ ಈ ಒಂದು ವೈಕುಂಠ ಏಕಾದಶಿಯಲ್ಲಿ ಮಹಾವಿಷ್ಣು ಗರುಡದ ಮೇಲೆ ಭೂಮಿ ಮೇಲೆ ಬಂದು ಮುಕ್ಕೋಟಿ ದೇವತೆಗಳ ಜೊತೆ ಬಂದು ಭಕ್ತರಿಗೆ ದರ್ಶನ ಕೊಡ್ತಾರೆ. ಮುಕ್ಕೋಟಿ ಏಕಾದಶಿ ಅಂತ ಕರೀತಾರೆ ಅಂತ ಕೂಡ ಹೇಳ್ತಾರೆ. ವೈಕುಂಠ ಏಕಾದಶಿಲಿ ಮುಖ್ಯವಾಗಿ ಏನಂತ ಅಂದರೆ ವೈಕುಂಠ ದ್ವಾರದಲ್ಲಿ ಹೋಗ್ಬೇಕಂತ. ವೈಕುಂಠ ದ್ವಾರದಲ್ಲಿ ಹೋಗೋದ್ರಿಂದ ನಾವು ಮಾಡಿರೋ ಪಾಪ ಕರ್ಮಗಳೆಲ್ಲ ಕಳೆಯುತ್ತೆ. ಆ ಒಂದು ನಂಬಿಕೆ ಮೇಲೆ ವೈಕುಂಠ ದ್ವಾರದಲ್ಲಿ ಜನ ಹೋಗ್ತಾರೆ. ಎಷ್ಟು ಜನ ಅಂತ ಅಂದರೆ ಅಷ್ಟು ಜನ ಸಾಗರ. ತಿರುಪತಿಯಲ್ಲಿ ಏನು ಜನ ಇರ್ತಾರೋ ಆ ಜನ ನೋಡ್ಬೋದಿತ್ತು ಇವತ್ತು. ಹಾಗೆ ಒಳಗಡೆ ಬಂದುಬಿಟ್ಟು ಕ್ಯಾಮ್ರಾ ಅಲೋ ಇರಲಿಲ್ಲ, ಹೊರಗಡೆಯಿಂದನೇ ಎಷ್ಟು ಅಲಂಕಾರ ಮಾಡಿದ್ರು. ದೇವರ ದರ್ಶನ ಮಾತ್ರ ತುಂಬ ಚೆನ್ನಾಗಾಯಿತು, ನೋಡಿ ಆನಂದ ಆಯಿತು. ಆ ಕ್ಷಣ ಈ ಕ್ಯಾಮ್ರಾ ಫೋನ್ ಎಲ್ಲ ಬೇಡ ಅಂತಲೇ ಅನಿಸೋದು. ಸೊ ಅಲ್ಲಿಂದ ವೈಕುಂಠ ದ್ವಾರದಲ್ಲಿ ಬರೋದು. ಆಮೇಲೆ ವೈಕುಂಠ ಏಕಾದಶಿ ಅಂತ ಅಂದರೆ ಆ ಒಂದು ದಿನ ಸಮುದ್ರ ಮಂಥನ ಮಾಡಿ ಅಮೃತನ ದೇವರುಗಳು ತೊಗೊಂಡಿದ್ದ ದಿನ ಅಂತ ಕೂಡ ಹೇಳ್ತಾರೆ. ಇದಿಷ್ಟು ನಾನು ಹಾಗೆ ವೈಕುಂಠ ಏಕಾದಶಿ ಅಂತ ಅಂದರೆ ಹೇಗೆ ಅಂತ ತಿಳ್ಕೊಳ್ಳೋ ಇದರಲ್ಲಿ ಓದಿದ್ದು. ಅದಾದಮೇಲೆ ವೈಕುಂಠ ಏಕಾದಶಿಯಲ್ಲಿ ಹರೇ ರಾಮ ಹರೇ ಕೃಷ್ಣ ಆ ಒಂದು ಮಂತ್ರಗಳು, ಇದೆಲ್ಲ ವಿಷ್ಣುವಿನ ಅವತಾರಗಳೇ ಅಲ್ವಾ. ಸೊ ಅದೆಲ್ಲ ಆದಮೇಲೆ ನಾವು ದರ್ಶನ ಮಾಡಿಕೊಂಡು ಬಂದ್ವಿ. ಸ್ವಲ್ಪ ಪ್ರಸಾದ ಕೂಡ ಸಿಕ್ತು. ಅದಾದಮೇಲೆ ಈ ಥರ ಒಂದು ಪ್ರೋಗ್ರಾಮ್ ಕೂಡ ನಡೀತಾ ಇತ್ತು ಅಲ್ಲಿ. ದೇವರ ದರ್ಶನ ಆದಮೇಲೆ ಇಲ್ಲಿ ಬಂದು ಕೂತ್ಕೊಂಡು ಆರಾಮಾಗಿ ಈ ಒಂದು ಡ್ಯಾನ್ಸ್ ಪ್ರೋಗ್ರಾಮನ್ನು ಕೂಡ ನೋಡ್ಬೋದಿತ್ತು. ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಯಿದ್ರು. ನನ್ನ ಮಗಳ ಫೇವ್ರೆಟ್ ಭರತನಾಟ್ಯಂ, ಅದು ಬಂದ ತಕ್ಷಣ ಅಲ್ಲಿ ಆಲ್ರೆಡಿ ಸ್ಟಾರ್ಟ್ ಆಯಿತು, ಮಮ್ಮಿ ನನಗೂ ಭರತನಾಟ್ಯ ಕ್ಲಾಸಿಗೆ ಹಾಕು ಅಂತ. ಸೊ ಅಷ್ಟು ಇಷ್ಟ. ಅವ್ರು ಎಷ್ಟು ಇದಾಗಿ ಡ್ಯಾನ್ಸ್ ಮಾಡ್ತಿದ್ರು ಅಂದರೆ ಸ್ಟೇಜ್ ಚಕ್ ಚಕ್ ಅಂತ ಸೌಂಡ್ ಬರ್ತಾಯಿದ್ದು ಅವ್ರು ಒಂದಿಡೋ ಹೆಜ್ಜೆ ಸೌಂಡ್ಗೆ. ಪ್ರಗತಿ ಅಲ್ಲೇ ನೋಡ್ತಾಯಿದ್ರು. ಅದಾದಮೇಲೆ ಅವ್ರಿಗೆ ಈ ಥರ ಲೈವಲ್ಲಿ ನೋಡಿದ ತಕ್ಷಣ ಈ ಡ್ಯಾನ್ಸರ್ ಆಗಬೇಕು, ನಾನು ಭರತನಾಟ್ಯ ಕ್ಲಾಸ್ಗೆ ಹೋಗಬೇಕು ಅಂತ ಜಾಸ್ತಿ. ಸೊ ಹಾಗೆ ಅಲ್ಲಿಂದ ಹೊರಟ್ವಿ. ಹೊರಡೋಷ್ಟರಲ್ಲೇ 8:30 ಆಲ್ಮೋಸ್ಟ್ ಆಗೋಗಿತ್ತು, 9 o'clock. ತುಂಬ ಲೇಟ್ ಆಗೋಯಿತು. ಆದರೆ ಎಷ್ಟು
ವಿಜೃಂಭಣೆಯಿಂದ ಮಾಡಿದರು ಅಂದರೆ ತುಂಬ ಚೆನ್ನಾಗಿತ್ತು, ಖುಷಿ ಆಯಿತು. ಅದಾದಮೇಲೆ ಮನೆಗೆ ಹೋಗೋಷ್ಟರಲ್ಲಿ 9:30 ಆಗಿಬಿಟ್ಟಿತ್ತು. 9:30ಗೆ ಇನ್ನು ಮನೆಗೆ ಹೋಗಿ ಅಡುಗೆ ಮಾಡೋದೆಲ್ಲ ಕಷ್ಟ ಅಂತ ಹೇಳ್ಬಿಟ್ಟು ಬೆಳಗ್ಗೆ ಬೇಗ ಸ್ಕೂಲಿಗೆ ಬೇರೆ ಹೋಗಬೇಕಲ್ಲ, ಶಾಪಿಂಗ್ ಮಾಡಿ ಫುಲ್ ತಲೆನೋವು ಬಂದುಬಿಟ್ಟಿತ್ತು ನನಗೆ. ಸರಿ ಅಂತ ಹೇಳ್ಬಿಟ್ಟು ಅಲ್ಲೇ 99 ವೆರೈಟಿ ದೋಸೆ, ಅದು ಓಕೆ ನಾವು ಇಲ್ಲಿ ಸ್ವಲ್ಪ ಅವಾಗವಾಗ ಬರ್ತೀವಿ ಗೊತ್ತಿರೋದ್ರಿಂದ ಅಲ್ಲೇ ಹೋದ್ವಿ. 99 ವೆರೈಟಿ ದೋಸೆಯಲ್ಲಿ ಒಂದು 3 ದೋಸೆ ತೊಗೊಂಡ್ವಿ. ಮತ್ತು ಪಕ್ಕದಲ್ಲೇ ಜ್ಯೂಸು ಶಾಪ್ ಇತ್ತು, ಜ್ಯೂಸು ತೊಗೊಂಡು ಅಲ್ಲೇ ಹೊಟ್ಟೆ ತುಂಬಿತು ನಮಗೆ. ಮನೆಗೆ ಹೋಗಿ ತಕ್ಷಣ ಮಲ್ಕೊಂಬಿಟ್ರೆ ಸಾಕು ಅನ್ನೋಷ್ಟು ಟಯರ್ಡ್ ಆಗಿಬಿಟ್ಟಿತ್ತು. ಯಾಕೆ ಅಂತ ಅಂದರೆ ನಾವು ಯಾವಾಗಲೂ ಹೊರ್ಗಡೆ ಹೋಗೋರಿಗೆ ಒಂಥರ, ಬಟ್ ಅವಾಗವಾಗ ಹೊರ್ಗಡೆ ಶಾಪಿಂಗ್ ಹೋಗೋರಿಗೆ ಸ್ವಲ್ಪ ಬೇಗ ಟಯರ್ಡ್ ಆಗುತ್ತೆ, ಹೆಡ್ಡೇಕ್ ಬಂದುಬಿಡುತ್ತೆ ಆ ಸೌಂಡ್ಗೆಲ್ಲ. ತುಂಬ ದಿನ ಆದಮೇಲೆ ಹೊರಗಡೆ ಹೋಗಿದ್ವಲ್ಲ, ಆ ಒಂದು ಕ್ರೌಡ್ಗೆ ಅಷ್ಟು ತಲೆನೋವು ಬಂದುಬಿಟ್ಟಿತ್ತು ನನಗೆ ಎಕ್ಸ್ಪೆಷಲಿ. ಫೈನಲಿ ನಾವು ಶಾಪಿಂಗ್ ಅಂತ ಮುಗಿಸಿದ್ವಿ, ನಾಮಕರಣದ ಶಾಪಿಂಗ್. ಸಣ್ಣ ಪುಟ್ಟ ಅಂತ ಅಂದರೆ ಒಂದು ರೇಂಜಲ್ಲಿ ಶಾಪಿಂಗ್ ಆಗಿದೆ. ನೆಕ್ಸ್ಟು ತೋರಿಸ್ತೀನಿ ನಾನು ನಿಮಗೆ ಯಾವ ಕಾಂಬಿನೇಷನ್, ಯಾವ ಕಲರ್ ಕಾಂಬಿನೇಷನ್ ಮಾಡಿದ್ದೀನಿ ಅಂತ ಅಂದ್ಬಿಟ್ಟು. ಇದೆಲ್ಲ ಒಮ್ಮೆಲೆ ಹಾಕ್ಕೊಂಡು ತೋರಿಸ್ದಾಗಲೇ ಗೊತ್ತಾಗೋದು. ಸೊ ಫ್ರೆಂಡ್ಸ್, ಇವತ್ತು ಈಗ ಜಸ್ಟ್ ಒಂದು ಶಾಪಿಂಗ್ ಮುಗಿಸ್ಕೊಂಡು ಬಂದು, ಹಾಗೆ ಇವತ್ತು ವೈಕುಂಠ ಏಕಾದಶಿ ಅಲ್ವಾ, ವೆಂಕಟರಮಣ ಸ್ವಾಮಿ ದೇವಸ್ಥಾನದಲ್ಲಿ ರಶ್ ಇತ್ತು ಅಂತಂದ್ರೆ ಹಬ್ಬ ಜನಸಾಗರ ಅಂತ ಹೇಳ್ಬೋದು. ಅಷ್ಟು ಜನ ಇದ್ರು ಅಲ್ಲಿ. ನಾವು ಸ್ಪೆಷಲ್ ದರ್ಶನ ಅಂತ ಹೇಳ್ಬಿಟ್ಟು ಎಕ್ಸ್ಟ್ರಾ ಪೇ ಮಾಡಿದ್ರೆ ಬೇಗ ಬಿಡ್ತಾರೆ, ಮಗು ಇದ್ದಿದ್ರಿಂದ ನಾವು ಬೇಗ ಹೋದ್ವಿ. ಆದ್ರೂ ಕೂಡ ಅಷ್ಟೊಂದು ಜನ ನಾನು ನೋಡಿದ್ದು ಫಸ್ಟ್ ಟೈಮ್ ಅಂತ ಹೇಳ್ಬೋದು. ತುಂಬ ಕ್ಯೂ ಇತ್ತು, ತುಂಬ ದೊಡ್ಡ ಲೈನ್ ಇತ್ತಲ್ಲಿ, ಅಷ್ಟು ಜನ ಇದ್ರು ನಿಜವಾಗ್ಲೂ. ಆಲ್ಮೋಸ್ಟ್ ತುಂಬ ಹೊತ್ತಾಗಿತ್ತು, ಅಷ್ಟೊತ್ತು ಆದರೆ ಕಡಿಮೆ ಇರ್ತಾರೆ ಅಂದ್ಕೊಂಡಿದ್ದೆ ನಾನು. ಬಟ್ಟೆ ಎಲ್ಲ ತೊಗೊಂಡ್ವಿ. ಇವಾಗ ಸದ್ಯಕ್ಕೆ ನಾನೇನು ತೋರ್ಸೋದಕ್ಕಾಗಲ್ಲ, ಫುಲ್ಲು ಹೆಡ್ಡೇಕ್ ಆಗ್ತಿದೆ. ಯಾರು ಹೇಳ್ತಾ ಇರೋದು? ಯಾರು ಹೇಳ್ತಾ ಇರೋದು? ಪ್ರೀತಮ್ಮ. ಸೊ ಪ್ರೀತಮ್ಗೂ ಕೂಡ ಫುಲ್ಲು ನಿದ್ದೆ ಬಂದುಬಿಟ್ಟಿದೆ. ಸೊ ನಾಳೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಯಾವ ಥರ ಬಟ್ಟೆ ಸೆಲೆಕ್ಟ್ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ. ನನ್ನ ಕಣ್ಣೆಲ್ಲ ನೋಡ್ತಾ ಇರ್ಬೋದು, ಅಷ್ಟು ರೆಡ್ ಆಗಿಬಿಟ್ಟಿದೆ. ನನಗೆ ಈ ಡಸ್ಟಲ್ಲಿ ಹೋಗಿ ಬಂದರೆ ಸ್ವಲ್ಪ ಬೇಗ ಕಣ್ಣು ಕೆಂಪಾಗಿಬಿಡುತ್ತೆ. ಹಾಗಾಗಿ ಇವತ್ತಿನ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಯಾವ ಥರ ಬಟ್ಟೆ ಎಲ್ಲ ಸೆಲೆಕ್ಟ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ. ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ, ವೆಯ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಬಾಯ್. ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ.